ಇದರ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲಬೇಕು. ಕಳೆದ ಬಾರಿ ನಾನು ಜನತಾದಳದಲ್ಲಿದ್ದಾಗ ಇದೇ ಸಿದ್ದರಾಮಣ್ಣವರು, ಇದೇ ಡಿ.ಕೆ. ಶಿವಕುಮಾರ್ ಅವರು, ಎಂ.ಬಿ. ಪಾಟೀಲ್ ಅವರು, ಡಿ.ಕೆ. ಸುರೇಶ್ ಅವರು, ಎಚ್.ಎಂ. ರೇವಣ್ಣ ಅವರು ವೇದಿಕೆ ಮೇಲಿದ್ರು. ಅವಾಗೇ ನಾನು ಹೇಳಿದ್ದೆ, ನೀವೇನಾದ್ರೂ ನೀರು ಬಿಡದೆ ಹೋದ್ರೆ ಜನ ನಿಮಗೆ ನೀರು ಬಿಡ್ತಾರೆ ಅಂತ. ಈಗ ನೀರು ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಜನ ಈಗ ಕಾಂಗ್ರೆಸ್ ಪರವಾಗಿ ನಿಲ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೀವಿ. ಶ್ರೀರಂಗೇತ ನೀರಾವರಿ ಯೋಜನೆ ಕೆರೆಗಳು ತುಂಬಿಸ್ತಕ್ಕಂಥದ್ದು, 63 ಕೆರೆಗಳನ್ನ ತುಂಬಿಸ್ತಕ್ಕಂಥ ಯೋಜನೆ. ಎಕ್ಸ್ಪ್ಲೇನ್ ಮಾಡಿದ್ರೆ ಲಿಂಕ್ ಕೆನಾಲ್ ಆಮೇಲೆ ಬರ್ತಕ್ಕಂಥ ವಿಚಾರ. ಈಗ ಇರ್ತಕ್ಕಂಥ ನೀರಿನಲ್ಲಿ ತುಂಬಿಸ್ತಾ ಇರ್ತಕ್ಕಂಥದ್ದು. ಆಮೇಲೆ ಇದು ಸಾಧಕ ಬಾಧಕ ನೋಡ್ಕೊಂಡು ಲಿಂಕ್ ಕೆನಾಲ್ ಅನ್ನು ಕೂಡ ನಾವು ಅನುಷ್ಠಾನ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತೇವೆ. ಇರ್ತವೆ ರೀ, ನೀರಷ್ಟು ಸುಲಭ ಬಿಟ್ಬಿಡ್ತಾರೇನ್ರಿ? ಹಾಸನದವ್ರು ಎಷ್ಟು ತಡೆ ಮಾಡಿದ್ರಿ ಅವಾಗ. ಇವತ್ತು ಹಾಸನದವ್ರಿಗೆ ಸಮಾಧಾನ ಇಲ್ಲ, ನಮ್ಮ ಮಾಗಡಿಗೆ ನೀರು ಬರ್ತಾ ಇರೋದು. ಅವಾಗ ಹಿಂದೆ ಕುಮಾರಸ್ವಾಮಿ ಅವರು, ಒಂದ್ ನಿಮಿಷ, ಹಿಂದೆ ನಾನೊಂದ್ಸರಿ ನಾನು ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಅವ್ರ ಮುಖ್ಯಮಂತ್ರಿ ಆಗಿದ್ದಾಗ ನೀರಾವರಿ ಅಂತಕ್ಕಂಥ ಒಬ್ರು ಸೆಕ್ರೆಟರಿ ಇದ್ರು. ನೀರಾವರಿ ಇಲಾಖೆಗೆ ನೀರಾವರಿ ಅಂತಕ್ಕಂಥ ಸೆಕ್ರೆಟರಿ ಇದ್ರು. ಅವ್ರನ್ನ ನಾವು ಮೀಟಿಂಗ್ ಕರೆಸಿ ದೇವೇಗೌಡರ ಹತ್ರ ಕುಮಾರಸ್ವಾಮಿ ಅವ್ರ ಹತ್ರ ಕರೆಸಿದಾಗ ಅಲ್ಲಿ ನೀರಾವರಿ ಅಂತಕ್ಕಂಥ ಸೆಕ್ರೆಟರಿ ಏನ್ ಹೇಳಿಕೆ ಕೊಟ್ಟರು ಅಂದ್ರೆ, ಯಾವುದೇ ಕಾರಣಕ್ಕೆ ಹೇಮಾವತಿ ನೀರು ಮಾಗಡಿಗೆ ಬರಲ್ಲ, ಅದ್ರ ಬಗ್ಗೆ ಆಲೋಚನೆ ಮಾಡಬೇಡಿ ಅಂದ್ರು. ನನ್ನ ಜೊತೆಗೆ ಕುಣಗುಲ್ ಶಾಸಕರು, ಅವತ್ತಿನ ಶಾಸಕರಾದಂತ ನಿಂಗಯ್ಯನವರು ಇದ್ರು. ನಿಂಗಪ್ಪನವರು ನಾನಿಬ್ರು ಸೇರಿಸಿ ಆ ಸಭೆ ಕರೆಸಿದ್ದು. ನಿಂಗಪ್ಪನವ್ರಿಗೂ ಹೇಳ್ಬಿಟ್ರು ಬರಲ್ಲ ಅಂತ. ಆಮೇಲೆ ಬಿಜೆಪಿ ಸರ್ಕಾರ ಬಂತು. ಅವ್ರು ಸುರೇಶ್ ಗೌಡ್ರು ನೀರು ಬಿಡಿಸಿದ್ರು. ನಿಂಗಪ್ಪನವ್ರಿಗೆ ಏನ್ ಹೇಳಿದ್ರು ನೀರು ಬರಲ್ಲ ಅಂತ, ಅದೇ ನೀರನ್ನ ಬಿಡಿಸಿದ್ರು. ಕುಮಾರಸ್ವಾಮಿ ಏನ್ ನೀರು ಬಿಡಿಸಲ್ಲ ಆಗಲ್ಲ ಅಂತ ಹೇಳ್ತಲ್ಲ. ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂತಲ್ಲ, ಈಗ ನೀರು ಬಂದಿಲ್ವಾ? ನಾನೊಂದು ಇದಕ್ಕೆ ಕರ್ಕೊಂಡೋಗಿದ್ದೆ ಕಾರ್ಯಕ್ರಮಕ್ಕೆ, ಕುಮಾರಸ್ವಾಮಿ ಅವ್ರನ್ನ ನಾನೊಂದು ಶ್ರೀಗಿರಿಪುರ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿದ್ದೆ. ಅಲ್ಲಿ ದೇವಸ್ಥಾನದ ಉದ್ಘಾಟನೆ ಇತ್ತು. ಅಲ್ಲಿ ವಿಸ್ತಾರ ಪ್ರಸ್ತಾಪ ಆಯ್ತು. ಇದು ಹೇಮಾವತಿ ನೀರು ತರಬೇಕು ಅಂತ ಅಂದಾಗ ಅದೊಂದು ಬೋಗಸ್ ಸ್ಕೀಮು ಅಂದ್ರು ಕುಮಾರಸ್ವಾಮಿ ಅವರು. ಇದು ಬೋಗಸ್ ಸ್ಕೀಮು, ಬರೀ ಪೈಪ್ಗೋಸ್ಕರ ದುಡ್ಡು ಹೊಡೆಗೋಸ್ಕರ ಮಾಡ್ಕೊಂಡವ್ರೆ, ಯಾವ್ದೇ ಕಾರಣ ನೀರು ಬಲ್ಲ ಅಂತಂದ್ರು ಅವತ್ತು ಕುಮಾರಸ್ವಾಮಿ. ಆಮೇಲೆ ದೇವೇಗೌಡರು ಒಂದ್ಸರಿ ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ರು ತೇರ್ಗೆ. ಅವತ್ತು ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಏನ್ ಸ್ವಾಮಿ ಹೇಮಾವತಿ ಅಂತಂದ್ರೆ, ಹೇಮಾವತಿ ಯಾವ್ದೇ ಕಾರಣಕ್ಕೂ ಮಾಗಡಿಗೆ ಬರಲ್ಲ ಅಂದ್ರು ದೇವೇಗೌಡರು. ಇದು ಕಾಂಗ್ರೆಸ್ ಪಕ್ಷದ ಡಿ.ಕೆ. ಶಿವಕುಮಾರ್ ಅವರ, ಡಿ.ಕೆ. ಸುರೇಶ್ ಅವರ ಇಚ್ಛಾಶಕ್ತಿಯ ಪ್ರದರ್ಶನ. ಬರೀ ಮಾಗಡಿ ಕ್ಷೇತ್ರಕ್ಕಲ್ಲ, ಇಡೀ ಜಿಲ್ಲೆಗೆ ನೀರಾವರಿ ಮಾಡ್ತಾವ್ರೆ. ಬರೀ ಮಾಗಡಿ ಕ್ಷೇತ್ರಕ್ಕೆ ಒಂದಕ್ಕೆ ಮಾಡ್ತಾ ಇಲ್ಲ ನೀರಾವರಿನ, ಇಡೀ ಜಿಲ್ಲೆಗೆ ಮಾಡ್ತಾವ್ರೆ. ಪಾಪ ಇನ್ನೂ ನಮ್ಮ ಜನ ದೇವೇಗೌಡರನ್ನ, ಕುಮಾರಸ್ವಾಮಿನ ನಂಬ್ಕೊಂಡು ಕೂತ್ಕೊಂಡ್ರೆ ನಾವ್ ಇನ್ನೇನು ಮಾಡಕ್ ಆಗಲ್ಲ. ನಿನ್ನೆ ಒಂದು ಇದನ್ನ ನೋಡಿದೆ, ಕಾಲಿಂಗ್ ಅಟೆನ್ಷನ್. ಇದರಲ್ಲಿ 100 ಎಕರೆ ಜಾಗ ಕೊಡಿ ನಮಗೆ, ಇದರಲ್ಲಿ ಮಂಡ್ಯದಲ್ಲಿ ನಾವು ಬೃಹತ್ ಕೈಗಾರಿಕೆ ಮಾಡ್ತೀವಿ ಅಂತೇಳಿ. ಕುಮಾರಸ್ವಾಮಿ ಅವ್ರು ಮನ್ಸು ಮಾಡಿದ್ರೆ ಅವ್ರ ಸ್ವಂತ ದುಡ್ಡಲ್ಲೇ 100 ಎಕರೆ ತಗೊಂಡ್ ಮಾಡ್ಕೊಡ್ಬೋದು. ಅವ್ರು ಋಣ ತೀರ್ಸಕ್ಕಾಗಲ್ಲ. ರೈತರ ಜನ ಓಟಾಕವ್ರಲ್ಲ. ಆ ಋಣ ತೀರ್ಸ್ಬೇಕು ಅಂತಂದ್ರೆ 100 ಎಕರೆ ಪರ್ಚೇಸ್ ಮಾಡಿ ಸ್ವಂತ. ಅಲ್ಲಿ ಏನ್ ನನಗೆ ಗೊತ್ತಿರಂಗ ಒಂದು 15 ಲಕ್ಷ 20 ಲಕ್ಷಕ್ಕೆಲ್ಲ 1 ಎಕರೆ ಸಿಗ್ತದೆ. 100 ಎಕರೆಗೆ ಏನು ಇದಾಗಲ್ಲ. ನಾವು ಅವ್ರು ಮಾಡ್ತೀವಿ ಅಂತ ಏನಾರ ಮಾತು ಕೊಟ್ರೆ ನಾವೆಲ್ಲ ರೈತರು, ನಾವೆಲ್ಲ ಭಿಕ್ಷೆ ಎತ್ಬಿಟ್ಟು ನಾವೇ 100 ಎಕರೆ ಜಾಗನ ಪರ್ಚೇಸ್ ಮಾಡ್ಕೊಡ್ತೀವಿ ಕುಮಾರಸ್ವಾಮಿ. ಬರೀ ಈ ತರ ಡೌ ರಾಜಕಾರಣ, ಸುಳ್ಳೇಳೋ ರಾಜಕಾರಣ ಇವೆಲ್ಲ ಬಿಡಬೇಕು. ಅವ್ರು ಎಷ್ಟು ವರ್ಷ ಇದ್ರು ಈ ಜಿಲ್ಲೆನಲ್ಲಿ? ಎಷ್ಟು ವರ್ಷ ಇದ್ರು? ಏನಾಯ್ತು? ಏನಾಗಿದೆ? ಇದ್ರ ಬಗ್ಗೆ ಚರ್ಚೆ ಬರ್ಬೋದು. ನಳದವರು ಪ್ರಮುಖರು ನಾವು ಚರ್ಚೆ ಮಾಡ್ತೀವಿ. ನಮ್ಗೆ ಅಲ್ಲಿ ಸಾಕಾಗಿ ಯಾವ ಕುಮಾರಸ್ವಾಮಿ ನೀರ್ ಬರಲ್ಲ, ಇದು ಬೋಗಸ್ ಅಂದಂತ ಆ ಯೋಜನೆ ಇವತ್ತು ನೀರ್ ಬರ್ತಾ ಇದೆ ಮಾಗಡಿಗೆ. ಕುಮಾರಸ್ವಾಮಿ ಬೋಗಸ್ ಅಂತಕ್ಕಂಥದ್ದನ್ನ ನಿಮ್ ಮಾಧ್ಯಮದವರನ್ನೇ ಪ್ರಿಂಟ್ ಮಾಡಿದ್ದೀರಾ ಅದರಲ್ಲಿ, ಪತ್ರಿಕೆನಲ್ಲಿ. ಅಂದ್ರೆ ಇಚ್ಛಾಶಕ್ತಿ ಪ್ರದರ್ಶನ ಆಗ್ಬೇಕು. ಒಬ್ಬ ರಾಜಕಾರಣಿಗೆ ಏನಾದ್ರೂ ಈ ಜಿಲ್ಲೆನಲ್ಲಿ ಕೆಲಸ ಆಯ್ತದೆ ಅಂತಂದ್ರೆ ಪ್ರಾಮಾಣಿಕವಾಗಿ ಹೇಳ್ತೀವಿ, ಅದು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಇಂದ. ಇವತ್ತು ನನ್ನ ಕ್ಷೇತ್ರದಲ್ಲೇನೆ 3 ಮೂಲಗಳಿಂದ ನೀರನ್ನ ತಗೋವಂತ ವ್ಯವಸ್ಥೆ ಆಗ್ತಾ ಇದೆ. ಎತ್ತಿನಹೊಳೆಯಿಂದನೂ ಈಗಾಗಲೇ ನಾವು ಕಾರ್ಯ ಶುರು ಮಾಡಿದೀವಿ. ಈ ಕಡೆ ಈ ಸತ್ಯಗಾಲದಿಂದ ಬರ್ತಕ್ಕಂಥ ವೈಜಿಗುಡ್ದಿಂದನೂ ಶುರು ಮಾಡಿದೀವಿ. ಈಗ ಶ್ರೀರಂಗದಿಂದನೂ ನಮ್ಗೆ ನೀರು ಬರ್ತದೆ. ದಯಮಾಡಿ ರೈತರುಗಳು, ನಿಜವಾದ ರೈತರು, ಮಣ್ಣಿನ ಮಕ್ಕಳಾದ್ರೆ ಇದನ್ನ ಅರ್ಥ ಮಾಡ್ಕೋಬೇಕು. ನಾವ್ ಯಾರಿಗೆ ಬೆಂಬಲಿಸಿದ್ರೆ ನಮ್ಗೆ ಅನುಕೂಲ ಆಯ್ತದೆ ಈ ಜಿಲ್ಲೆಗೆ ಅಂತೇಳಿ ಆಲೋಚನೆ ಮಾಡ್ಬೇಕು. ಬರೀ ಬುಲ್ಡೆ ಹೊಡಿಯೋರ್ಗೆ, ಕಣ್ಣೀರ್ ಸುರ್ಸೋರ್ಗೆ, ಕತೆ ಹೇಳೋರ್ಗೆ ಹೇಳ್ಕೊಂಡು ಕೂತ್ಕೊಂಡ್ರೆ ನಮ್ ಜಿಲ್ಲೆ ಇವತ್ತು ಅಧೋಗತಿಗೆ ಈ ಸ್ಥಿತಿಲಿ ಐತೆ ಅಂತಂದ್ರೆ ಅದಕ್ಕೆ ನೇರವಾಗಿ ಕುಮಾರಸ್ವಾಮಿ ಅವರೇ ಕಾರಣ. 3 ಜನ ಜನತಾದಳದವ್ರನ್ನ ಗೆಲ್ಸೋರು ಇಲ್ಲಿ, ಕಾಂಗ್ರೆಸ್ನ ಗೆಲ್ಸ್ತಾನೆ ಇರ್ಲಿಲ್ಲ. ಏನಾಯ್ತು ಅದ್ರ ಪ್ರತಿಫಲ? ನಮ್ ಜನ ಇನ್ ಮುಂದೆನಾರು ಅರ್ಥ ಮಾಡ್ಕೋಬೇಕು ಅಂತ ಮನವಿ ಮಾಡ್ತೀನಿ. ನಮಗೆ ಕಣ್ಣೀರಾಗ್ಲಿ ಅಥವಾ ಬೇರೆ ಜಾತಿ ವ್ಯಾಮೋಹ ಆಗ್ಲಿ ನಮಗೆ ಬೇಕಾಗಿಲ್ಲ. ನಮ್ಮ ಜನಗಳ ಅಭಿವೃದ್ಧಿ ಬೇಕು. ನಮ್ಮ ಜನಗಳಿಗೆ ಬದುಕನ್ನು ಕಟ್ಕೊಡ್ತಕ್ಕಂಥ ರಾಜಕಾರಣಿಗಳು ಬೇಕು. ಇದನ್ನ ಬಿಡಬೇಕು. ಈ ಮುಂದಿನ ದಿವಸದಲ್ಲಾದ್ರೂ ನಮ್ಮ ಜನಗಳು ಅಂತ ನಾನು ಜನಗಳಲ್ಲಿ ಮನವಿ ಮಾಡ್ತೀನಿ. ಇವತ್ತೇನಾರ ಡಿ.ಕೆ. ಸುರೇಶ್ ಅವರು MP ಆಗಿದ್ದಿದ್ರೆ
ಇವತ್ತು ಅದ್ರ ಕಥೆನೇ ಬೇರೆ ಇರ್ತಿತ್ತು. ಅಲ್ಲೂ ಮೋಸ ಮಾಡಿದ್ರು ನಮ್ಮ ಜನ. ಆದ್ರೂ ಡಿ ಕೆ ಸುರೇಶ್ ಅವರು ಸುಮ್ಮನೆ ಕೂತಿಲ್ಲ. ಏನೇನು ಯಾವ ತಾಲೂಕಿಗೆ ನಾನು ಮಾತು ಕೊಟ್ಟಿದ್ದೀನಿ, ನಾನು ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಈಡೇರಿಸ್ತೀನಿ ಅಂತೇಳಿ ಎಲ್ಲ ಕಡೆ ಮಾಡ್ತಾವ್ರ ಕೆಲಸನ. ದಯಮಾಡಿ ನಮ್ಮ ಜನ ಇದನ್ನ ಅರ್ಥ ಮಾಡ್ಕೋಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.